ವೀಕ್ಷಕರೇ, ನನಗೆ ಶಾವಿಗೆ ಕೇಸರಿಬಾತ್ ರೆಡಿಯಾಗಿದೆ ನೋಡಿ, ಯಾವ ಥರ ಬಂದಿದೆ. ಮತ್ತು ಜೊತೆ ಈರುಳ್ಳಿ ಬೋಂಡ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಧನ್ಯವಾದಗಳು ಸ್ನೇಹಿತರೆ. ನಮಸ್ತೆ ವೀಕ್ಷಕರೇ, ನಾನಿವತ್ತು ಕಡಲೆ ಹಿಟ್ಟಿಂದ ಬೋಂಡ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು 200 ಗ್ರಾಮ್ ಅಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಒಂದು 2 ದಪ್ಪ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ನೋಡಿ, ಈ ಥರ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಸ್ವಲ್ಪ ಒಂದು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ನೋಡಿ. ಮತ್ತು ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಲ್ಲಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಕಡಲೆ ಹಿಟ್ಟು ಒಂದು 2 ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಉಪ್ಪು ತೊಗೊಂಡಿದ್ದೀನಿ. ಒಂದು 2 ಚಿಟಿಕೆ ಸೋಡಾ ಪುಡಿ ತೊಗೊಂಡಿದ್ದೀನಿ. ಇದನ್ನು ಯಾವ ಥರ ಕಲಿಸ್ಬೇಕು ಅಂತ ನಾನು ಹೇಳ್ತೀನಿ. ಈಗ ಇದಕ್ಕೆ ನಾನು ಕಾಯಿಸಿರೋ ಎಣ್ಣೆ ಹಾಕ್ಕೊತೀನಿ ನೋಡಿ. ಇಲ್ಲಿ ಕಾಯಿಸಿರೋ ಎಣ್ಣೆ ಒಂದು 2 ಸ್ಪೂನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಹತ್ರ ಇದ್ದೀನಿ, ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ. ಮತ್ತು ಸಬ್ಬಸಿಗೆ ಸೊಪ್ಪು ಸೇರಿಸ್ತಾ ಇದ್ದೀನಿ ನೋಡಿ. ಮತ್ತು ಉಪ್ಪು ಸೇರಿಸ್ತಾ ಇದ್ದೀನಿ ನೋಡಿ. ಮತ್ತು ಕಡಲೆ ಹಿಟ್ಟು ಒಂದು 2 ಸ್ಪೂನ್ ಕಡಲೆ ಹಿಟ್ಟಿದೆ. ಇದು ಅಕ್ಕಿ ಹಿಟ್ಟು ಸೇರಿಸ್ತಾ ಇದ್ದೀನಿ. ಮತ್ತು ಸೋಡಾ ಪುಡಿ ಇದಕ್ಕೆ ಒಂದು ಸ್ವಲ್ಪ ನೀರು ಬೆರೆಸಿ ನಾನು ಸೇರಿಸ್ತಾ ಇದ್ದೀನಿ ನೋಡಿ. ಇದು ನಾವು ಚೂರು ಸ್ಪೂನಲ್ಲಿ ಕಲಿಸ್ಕೊಳೋಣ, ಯಾಕೆಂದರೆ ಬಿಸಿ ಎಣ್ಣೆ ಹಾಕಿರೋದ್ರಿಂದ ಅದು ಒಂದು ಸ್ವಲ್ಪ ಕೈ ಸುಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಣ್ಣೆ ಒಂದು ಸ್ವಲ್ಪ ಇದಾದಮೇಲೆ ನಾವು ಇದು ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳೋಣ ನಿಮಗೆ ನೋಡಿ. ಇದು ಜಾಸ್ತಿ ನೀರಾಗಿ ಕಲಸೋದೇನು ಬೇಡ, ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳೋಣ ನೋಡಿ. ಈ ಥರ ಇದಾಗಿ ತಣ್ಣಗೆ ಆಗಿದೆ ಅನಿಸುತ್ತೆ. ಇವಾಗ ನೀರು ಹಾಕಿ ನಾನು ಕಲಿಸ್ಕೊತೀನಿ ಈಗ ನೋಡಿ. ಈ ಥರ ಸ್ವಲ್ಪ ಕಲಿಸ್ಕೊಳ್ಬೇಕು. ಹಿಟ್ಟು ಎಲ್ಲ ಬೇರೆಯವ್ರಿಗೆ ಕಡಲೆ ಹಿಟ್ಟು ಹಾಕಿ ಈರುಳ್ಳಿ, ಉಪ್ಪು, ಸೋಡಾ ಪುಡಿ ಎಲ್ಲ ನಾವು ಏನೇನು ಹಾಕಿದ್ದೀವಿ ಅದನ್ನೆಲ್ಲ ಒಂದು ಸ್ವಲ್ಪ ಹೊಂದ್ಕೊಬೇಕು. ಈ ಥರ ಕಲಿಸ್ಕೊಳೋಣ. ಈ ಕಡೆ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ. ಈ ಈರುಳ್ಳಿ ಬೋಂಡ ಆಗಿರೋದ್ರಿಂದ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಬೇಕಾಗುತ್ತೆ ಇದಕ್ಕೆ. ಈ ಟೈಮಲ್ಲಿ ಟೇಸ್ಟ್ ನೋಡಿ, ಉಪ್ಪು ಸಾಕಾಗುತ್ತೆ, ಖಾರ ಸಾಕಾಗುತ್ತೆ ನೋಡಿ ನಾವು ಸೇರಿಸ್ಕೊಬೇಕಾಗತ್ತೆ. ಈಗ ಎಣ್ಣೆ ಕಾದಿದೆ, ನಾನೀಗ ಹಾಕ್ತಾಯಿದ್ದೀನಿ ಬೋಂಡ ನೋಡಿ. ಹತ್ತಿರ ಬರ್ರಿ. ಇದೊಂದು ಸ್ವಲ್ಪ ಮಧ್ಯಮ ಉರಿನಲ್ಲಿ ತಿರುಗಿಸ್ಕೊಳ್ಳೋಣ. ಇದು ಜಾಸ್ತಿ ಉರಿ ಮಾಡಿದ್ರೆ ಸೀದೋಗ್ಬಿಡುತ್ತೆ, ಮತ್ತು ತಳ ಹತ್ತಿದ್ರೆ ಅದು ಟೇಸ್ಟ್ ಇರೋದಿಲ್ಲ ಬೋಂಡ. ಹಾಗಾಗಿ ಮಧ್ಯಮ ಉರಿನಲ್ಲೇ ಅದು ಬೇಯಲಿ ನೋಡಿ. ನೋಡಿ ಸ್ನೇಹಿತರೆ, ನಾನೊಂದು ಬೌಲ್ ಆಗೋಷ್ಟು ಶಾವಿಗೆ ತೊಗೊಂಡಿದ್ದೀನಿ. ಇದು MTR ಶಾವಿಗೆ. ಇದಕ್ಕೆ ನಾನು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಿ. ಒಂಚೂರು ಏಲಕ್ಕಿ ತೊಗೊಂಡಿದ್ದೀನಿ, 4 ತೋರಿಸಿಲ್ಲ, ನಾನು ತೋರಿಸ್ತೀನಿ. ಈಗ ತುಪ್ಪ ಹಾಕ್ತಿದ್ದೀನಿ ಬಾಣಲಿ, ಇದಕ್ಕೆ ಪಾನ್ಗೆ ನೋಡಿ. ತುಪ್ಪ ಹಾಕ್ಕೊಂಡು ಇದನ್ನು ಒಂಚೂರು ಬಿಸಿ ಮಾಡ್ಕೊಳ್ಳೋಣ. ನೋಡಿ ಈಗ ಆಗ್ತಾ ಇದೆ. ಇದು
ಟೈಮಲ್ಲಿ ತಕ್ಕೊಳೋಣಂತೆ. ಇದು ಆಗಿದೆ ಈಗ ನೋಡಿ, ಈ ದ್ರಾಕ್ಷಿ ಎಲ್ಲ ಉಬ್ಬಿ ಬಂದಿದೆ, ಅದು ಕೆಂಪು ಆಗಿದೆ. ಈಗ ಇದು ತಕ್ಕೊಳೋಣ ಈ ಟೈಮಲ್ಲಿ. ಈ ಟೈಮಲ್ಲಿ ಶಾವಿಗೆ ಹಾಕ್ತೀನಿ ನಾನು. ನೋಡಿ, ಒಂದು ಬೌಲ್ ಇದೆ ಈಗ ಇದರಲ್ಲಿ. ನೋಡಿ ಈಗ ಆಗ್ತಾ ಇದೆ. ಇದು ಸ್ವಲ್ಪ ಈಗ ಒಂದು ಊರು ಕೆಂಪಾಗಲಿ. ನಾನು ನೀರು ಕಾಯಕ್ಕಿಟ್ಟಿದ್ದೀನಿ, ಒಂದು ಬೌಲ್ದು ಒಂದು ಅರ್ಧ ನೀರು ಇಟ್ಟಿದ್ದೀನಿ, ಬಿಸಿನೀರು. ಈ ಟೈಮಲ್ಲಿ ನಾನು ನೀರು ಕಾದ್ಮೇಲೆ ಇದಕ್ಕೆ ಸೇರಿಸ್ತೀನಿ. ನಾನು ರವೆ ಕೇಸರಿ ಭಾತಲ್ಲ, ಶಾವಿಗೆ ಕೇಸರಿ ಭಾತ ಮಾಡೋದು ತೋರಿಸ್ತೀನಿ. ನೋಡಿ ಈಗ ಆಗಿದೆ, ಆಗ್ತಾ ಇದೆ ಈಗ. ನೋಡಿ ಆದರೆ ಸಾಕಾಗುತ್ತೆ. ನೋಡಿ ಈಗ ಆಗ್ತಿದೆ. ಇದು ಇಷ್ಟೊಕ್ಕೆ ನೀರು ಇಲ್ಲಿ ಕಾಯ್ತಾ ಇದೆ. ನೋಡಿ ಈಗ ನೀರು ಇಲ್ಲಿ ಕಾದಿದೆ. ಈಗ ನಾನು ಇದಕ್ಕೆ ನೀರು ಸೇರಿಸ್ತಾ ಇದ್ದೀನಿ, ಬಿಸಿನೀರು ಇದೆ ಬಾಣಲಿಗೆ. ಇದೊಂದು ಸ್ವಲ್ಪ ಆಗಲಿ, ಇದೊಂದು ಬೇಯಲಿ. ನೋಡಿ ಈಗ ಆಗ್ತಾ ಇದೆ ಇದು. ಈ ಟೈಮಲ್ಲಿ ನಾನೊಂಚೂರು ಫುಡ್ ಕಲರ್ ಸೇರಿಸ್ತೀನಿ. ಫುಡ್ ಕಲರ್ ಸೇರಿಸಂಗಿಲ್ಲ, ಫುಡ್ ಕಲರ್ ಒಂದು ಸ್ವಲ್ಪ ಸೇರಿಸ್ತೀನಿ. ನಾನು ಸೇರಿಸಂಗಿಲ್ಲ, ಬಟ್ ನಾನು ಮೊದಲೇ ತಂದಿಟ್ಟಿದ್ದೆ ಫಸ್ಟೇ, ಹಂಗಾಗಿ ಇವಾಗ ಇಟ್ಟು ಹಾಕ್ತಾ ಇದ್ದೀನಿ. ನಿಮ್ಮ ಇಷ್ಟ, ನೀವು ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನೋಡಿ ಈಗ ಹಾಕ್ತಾ ಇದೆ. ಈ ಟೈಮಲ್ಲಿ ನಾನು ಸಕ್ಕರೆ ಸೇರಿಸ್ತಾ ಇದ್ದೀನಿ. ಒಂದು ಮುಕ್ಕಾಲು ಕಪ್ ಇದೆ. ನಾನು ಒಂದು ಕಪ್ಪು ನಾನು ಶಾವಿಗೆ ತೊಗೊಂಡಿದ್ದೆ, ಈ ಮುಕ್ಕಾಲು ಕಪ್ಪು ನಾನು ಸೇರಿಸ್ತಾ ಇದ್ದೀನಿ. ಈ ಟೈಮಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋಣ ಅಂತ. ನೋಡಿ ಸಿಮ್ಮಲ್ಲಿ ಮಾಡಿಕೊಂಡು ಇದೊಂದು ಸ್ವಲ್ಪ ಬೇಯಕ್ಕೆ ಬಿಡೋಣ. ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಈ ಟೈಮಲ್ಲಿ. ಇದು ಆಗಿದೆ. ಈಗ ಆಗಲಿ ಒಂದು ಸ್ವಲ್ಪ ನೀರೆಲ್ಲ ಇಂಗಿದ್ರೆ ಇದು ಶಾವಿಗೆ ಕೇಸರಿ ಭಾತ್ ರೆಡಿ ಆಗುತ್ತೆ. ಇದಾಗಿದೆ. ಈ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಉರಿ ಮಾಡಿಕೊಂಡು ಇದೊಂಚೂರು ಬೇಯೋ ಹಂಗೆ ನಾವು ನೋಡಿ. ನೋಡಿ ಈ ಟೈಮಲ್ಲಿ ನಾನು ದ್ರಾಕ್ಷಿ ಗೋಡಂಬಿ ಸೇರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಶಾವಿಗೆ ಕೇಸರಿ ಭಾತ್. ನೋಡಿ ಈಗ ಒಂದು ಸರ್ವ್ ಮಾಡ್ಕೊಳ್ಳೋಣ. ನೋಡಿ
ವೀಕ್ಷಕರೇ, ನನಗೆ ಶಾವಿಗೆ ಕೇಸರಿಬಾತ್ ರೆಡಿಯಾಗಿದೆ ನೋಡಿ, ಯಾವ ಥರ ಬಂದಿದೆ. ಮತ್ತು ಜೊತೆ ಈರುಳ್ಳಿ ಬೋಂಡ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಧನ್ಯವಾದಗಳು ಸ್ನೇಹಿತರೆ.